ಹೆಲೋ ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಎಲ್ಲರೂ ನಮ್ಮನ್ನು ನಿಜವಾದ ಪ್ರೀತಿಯಿಂದ ಅಥವಾ ಕಾಳಜಿಯಿಂದ ಸಂಪರ್ಕಿಸುವುದಿಲ್ಲ. ಕೆಲವರು ತಮ್ಮ ಕೆಲಸ, ಲಾಭ, ಸಮಯ ಪಾಲನೆ ಅಥವಾ ಸ್ವಾರ್ಥಕ್ಕಾಗಿ ಮಾತ್ರ ನಿಮ್ಮ ಜೊತೆ ಇರುತ್ತಾರೆ. ನಾವು ಒಳ್ಳೆಯ ಮನಸ್ಸಿನಿಂದ ಸಹಾಯ ಮಾಡುತ್ತೇವೆ, ಆದರೆ ಅವರು ಅದನ್ನೇ ದುರುಪಯೋಗ ಮಾಡಿಕೊಳ್ಳುತ್ತಾರೆ. ಇಂತಹ ವ್ಯಕ್ತಿಗಳನ್ನು ನಾವು ಗುರುತಿಸಿಕೊಳ್ಳುವುದು ತುಂಬ ಮುಖ್ಯ. ಸ್ನೇಹಿತರೆ, ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ನ ಭೇಟಿಯಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಸ್ನೇಹಿತರೆ, ನಿಮ್ಮನ್ನು ಬಳಸಿಕೊಳ್ಳುವ ಜನರು ಅವರಿಗೆ ಕೆಲಸ ಇದ್ದಾಗ ಮಾತ್ರ ನಿಮ್ಮನ್ನು ಹುಡುಕುತ್ತಾರೆ. ಅವರಿಗೆ ಏನಾದರೂ ಸಹಾಯ ಬೇಕಾದಾಗ ಮಾತ್ರ ಕರೆ, ಮೆಸೇಜ್ ಅಥವಾ ಮಾತು ಶುರುವಾಗುತ್ತದೆ. ಉಳಿದ ಸಮಯದಲ್ಲಿ ನಿಮ್ಮ ಬಗ್ಗೆ ಯಾವುದೇ ಕಾಳಜಿ ಇರುವುದಿಲ್ಲ. ನಿಮ್ಮ ಸಂತೋಷ, ದುಃಖ, ಆರೋಗ್ಯ ಇವುಗಳ ಬಗ್ಗೆ ಕೇಳುವ ಅಭ್ಯಾಸ ಅವರಿಗೆ ಇರುವುದಿಲ್ಲ. 2. ನಿಮ್ಮ ಭಾವನೆಗಳನ್ನು ಅವರು ಗಮನಿಸುವುದಿಲ್ಲ. ನೀವು ನೋವಾಗಿದ್ದೀರಾ ಅಥವಾ ಬೇಸರವಾಗಿದ್ದೀರಾ, ಮಾನಸಿಕವಾಗಿ ಟಯರ್ಡ್ ಆಗಿದ್ದೀರಾ, ಖುಷಿಯಾಗಿದ್ದೀರಾ, ಇವು ಅವರಿಗೆ ಮುಖ್ಯವಾಗಿರುವುದಿಲ್ಲ. ಅವರಿಗೆ ಮುಖ್ಯವಾದುದು ಅವರ ಕೆಲಸ ಆಗಬೇಕು ಅಷ್ಟೇ. ಅವರಿಗೆ ಕೆಲಸ ಇದ್ದರೆ ಮಾತ್ರ ನಿಮ್ಮ ಹತ್ತಿರ ಬರುತ್ತಾರೆ. 3. ನಿಮ್ಮನ್ನು ಅವರ ಪ್ರಯೋಜನಕ್ಕೆ ಬಳಸಿಕೊಳ್ಳುವವರು ಯಾವಾಗಲೂ ನಿಮಗೆ ಗಿಲ್ಟ್ ಫೀಲ್ ಬರುವ ಹಾಗೆ ನಡೆದುಕೊಳ್ಳುತ್ತಾರೆ. ಏನೇನೋ ಹೇಳಿ ನಿಮ್ಮ ಮನಸ್ಸನ್ನು ಕೆಡಿಸುತ್ತಾರೆ. ನಿಮ್ಮ ಒಳ್ಳೆಯ ಮನಸ್ಸನ್ನು ಬಳಸಿ ತಮ್ಮ ಕೆಲಸ ಮಾಡಿಸಿಕೊಳ್ಳುತ್ತಾರೆ. 4. ನೀವು ಇಲ್ಲ ಅಂದರೆ ಅವರು ದೂರವಾಗುತ್ತಾರೆ. ನಿಜವಾದ ವ್ಯಕ್ತಿಗಳು ನಿಮ್ಮ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಬಳಸಿಕೊಳ್ಳುವ ವ್ಯಕ್ತಿ ನೀವು ಒಮ್ಮೆ ಸಹಾಯ ಮಾಡದೇ ಇದ್ದರೂ ಅವರ ಗುಣವನ್ನು ತೋರಿಸುತ್ತಾರೆ. ಅವರ ವರ್ತನೆ ತಕ್ಷಣ ಬದಲಾಗುತ್ತದೆ. ಸಿಟ್ಟು ಮಾಡಿಕೊಳ್ಳುತ್ತಾರೆ. ನಿನ್ನ ಸಹಾಯ ಬೇಕಾಗಿಲ್ಲ ಎಂದು ದೂರ ಹೋಗುತ್ತಾರೆ. 5. ನಿಮ್ಮ ಯಶಸ್ಸಿಗಿಂತ ನಿಮ್ಮ ಉಪಯೋಗ ಅವರಿಗೆ ಮುಖ್ಯ. ನೀವು ಬೆಳವಣಿಗೆ ಆಗುತ್ತಿದ್ದೀರಾ ಅನ್ನೋದಕ್ಕಿಂತ ನೀವು ಅವರಿಗೇನು ಮಾಡಬಹುದು ಅನ್ನೋದು ಅವರಿಗೆ ತುಂಬ ಮುಖ್ಯ. ನಿಮ್ಮ ಕನಸುಗಳಿಗೆ ಸಪೋರ್ಟ್ ಕಡಿಮೆ ಇರುತ್ತದೆ. ಅವರ ಬಗ್ಗೆ ಮಾತ್ರ ಅವರು ಯೋಚನೆ ಮಾಡುತ್ತಾರೆ. ಅವರಿಗೆ ಏನು ಬೇಕು ಎಂದು ಯೋಚಿಸುತ್ತಾರೆ ಅಷ್ಟೇ. 6. ನಿಮ್ಮ ಸಮಯಕ್ಕೆ ಬೆಲೆ ಕೊಡುವುದಿಲ್ಲ. ನಿಮ್ಮನ್ನು ಬಳಸಿಕೊಳ್ಳುವವರು ಅವರಿಗೆ ಬೇಕಾದಾಗ ನಿಮ್ಮ ಸಮಯ ತೆಗೆದುಕೊಳ್ಳುತ್ತಾರೆ. ಆದರೆ ನಿಮಗೆ ಅಗತ್ಯ ಬಂದಾಗ ಅವರು ಬ್ಯುಸಿ ಅಂತ ತಪ್ಪಿಸಿಕೊಳ್ಳುತ್ತಾರೆ. ಇದು ಬಳಸಿಕೊಳ್ಳುವವರ ಲಕ್ಷಣ. 7. ನಿಮ್ಮನ್ನು ಬಳಸಿಕೊಳ್ಳುವವರು ಪಬ್ಲಿಕ್ನಲ್ಲಿ ಎಲ್ಲರ ಮುಂದೆ ನಿಮ್ಮನ್ನು ಇಗ್ನೋರ್ ಮಾಡಬಹುದು. ಒಂಟಿಯಾಗಿ ಇದ್ದಾಗ ಸ್ವೀಟಾಗಿ ಮಾತನಾಡುತ್ತಾರೆ. ಆದರೆ ಜನರ ಮುಂದೆ ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಅವರ ಇಮೇಜ್ ಉಳಿಸಿಕೊಳ್ಳಲು ಮಾತ್ರ ನಿಮ್ಮನ್ನು ಬಳಸುತ್ತಾರೆ. 8. ನಿಮ್ಮ ಒಳ್ಳೆಯತನವನ್ನು ದುರ್ಬಲತೆ ಎಂದು ಭಾವಿಸುತ್ತಾರೆ. ನೀವು ಮೃದು ಹೃದಯದವರು ಆಗಿದ್ದರೆ ಇವರನ್ನು ಈಸಿಯಾಗಿ ಯೂಸ್ ಮಾಡಬಹುದು ಎಂದುಕೊಳ್ಳುತ್ತಾರೆ. ನಿಮ್ಮ ಒಳ್ಳೆಯ ಮನಸ್ಸಿಗೆ ಗೌರವ ಕೊಡುವುದಿಲ್ಲ. ಒಳ್ಳೆಯ ಮನಸ್ಸು ಇರುವುದು ತಪ್ಪಲ್ಲ, ಆದರೆ ಎಲ್ಲರಿಗೂ ಅದನ್ನು ತೋರಿಸುವುದು ಅಪಾಯ. 9. ನಿಮ್ಮನ್ನು ಬಳಸಿಕೊಳ್ಳುವವರು ನಿಮ್ಮಿಂದ ಪಡೆದ ಸಹಾಯವನ್ನು ಮರೆಯುತ್ತಾರೆ. ನೀವು ಎಷ್ಟು ಸಹಾಯ ಮಾಡಿದರೂ ಅದಕ್ಕೆ ಒಂದು ಥ್ಯಾಂಕ್ಸ್ ಕೂಡ ಸರಿಯಾಗಿ ಹೇಳುವುದಿಲ್ಲ. ಅವರಿಗೆ ಸಹಾಯ ಮಾಡುವುದು ನಿಮ್ಮ ಜವಾಬ್ದಾರಿ ಅನ್ನುವ ಹಾಗೆ ವರ್ತಿಸುತ್ತಾರೆ. 10. ನಿಮ್ಮ ಆತ್ಮವಿಶ್ವಾಸ ಕಡಿಮೆ ಮಾಡುವ ಮಾತುಗಳನ್ನಾಡುತ್ತಾರೆ. ನೀವು ಸ್ಟ್ರಾಂಗ್ ಆಗಬಾರದು ಅನ್ನುವ ಭಾವನೆ ಅವರಲ್ಲಿ ಇರುತ್ತದೆ. ಅದಕ್ಕಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವ ಮಾತುಗಳನ್ನು ಆಡುತ್ತಾರೆ. ಯಾಕೆಂದರೆ ನೀವು ಸ್ಟ್ರಾಂಗ್ ಆದರೆ ಅವರ ಕಂಟ್ರೋಲ್ ಕಡಿಮೆಯಾಗುತ್ತದೆ ಎಂದು. ಸ್ನೇಹಿತರೆ, ಇಂತಹ ವ್ಯಕ್ತಿಗಳಿಂದ ನೀವು ದೂರವಿರುವುದು ತುಂಬ ಒಳ್ಳೆಯದು. ಯಾರಿಗಾದರೂ ಸಹಾಯ ಮಾಡುವುದು ತಪ್ಪಲ್ಲ, ಆದರೆ ನಿಮ್ಮ ಮನಸ್ಸು, ಸಮಯ, ಪ್ರೀತಿ ಇವನ್ನು ಗೌರವಿಸದವರಿಗಾಗಿ ನಿಮ್ಮನ್ನು ಕಳೆದುಕೊಳ್ಳಬೇಡಿ. ನಿಜವಾದರೂ ನಿಮ್ಮ ವ್ಯಾಲ್ಯೂ ಅರ್ಥ ಮಾಡಿಕೊಳ್ಳುತ್ತಾರೆ. ಬಳಸಿಕೊಳ್ಳುವವರು ಮಾತ್ರ ನಿಮ್ಮ ಉಪಯೋಗ ಮುಗಿದ ನಂತರ ದೂರವಾಗುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.
ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.